ಇನ್ನು ಸಚಿವ ಸಂಪುಟ ಯಾವಾಗ ವಿಸ್ತರಣೆ ಆಗುತ್ತೆ? ಕ್ಯಾಬಿನೆಟ್ಟಿನ ಜಡಾಪಟಿ ಬಹಳ ಜೋರಾಗಿ ನಡೀತಾ ಇದೆ. ಆದರೆ ಈ ಕ್ಯಾಬಿನೆಟ್ಟಿನ ಜಡಾಪಟಿಯಲ್ಲಿ ಸಿದ್ದುಗೆ ಲಿಟರಲಿ ಶಾಕ್ ಆದರೆ ಡಿ ಕೆ ಶಿವಕುಮಾರ್ ರಾಕ್ ಆಗಿದ್ದಾರೆ. ಯಾಕೆ ಅಂತ ಕೇಳ್ತೀರಾ? ಹೇಳ್ತೀನಿ. ಕ್ಲೈಮ್ಯಾಕ್ಸ್ ಹಂತಕ್ಕೆ ರೈಟ್ ನಾವೀಗ ಡಿ ಕೆ ಶಿವಕುಮಾರ್ ಅವರ ಸಂಪುಟ ಬಂದು ನಿಂತಿದೆ. ಕ್ಯಾಬಿನೆಟ್ ಜಡಾಪಟಿ, ಸಿದ್ದುಗೆ ಶಾಕ್, ಡಿ ಕೆ ರಾಕ್. ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆ ಈಗ ಡಿ ಕೆ ಶಿವಕುಮಾರ್ ಅವರ ಸಂಪುಟ ಸರ್ಕಸ್. ಒಂದು ಕಡೆ ಡಿ ಕೆ ಮೇಲ್ಗೈಯನ್ನು ಸಾಧಿಸ್ತಾ ಇದ್ದರೆ, ಮತ್ತೊಂದು ಕಡೆ ಸಿದ್ದರಾಮಯ್ಯನವರಿಗೆ ಹಿನ್ನಡೆ ಆಗ್ತಾ ಇದೆ. ಸಿದ್ದು ಹಾಗೂ ಹರಿಪ್ರಸಾದ್ ಪಟ್ಟಿಗೆ ಹೈಕಮಾಂಡ್ ಮನ್ನಣೆಯನ್ನು ಕೊಡ್ತಾ ಇಲ್ಲ. ವರಿಷ್ಠರ ಮುಂದೆ ಒಟ್ಟು 43 ಕೈ ಶಾಸಕರ ಹೆಸರುಗಳ ಪಟ್ಟಿಯನ್ನು ಇಡಲಾಗಿದೆ. ಈ ಪಟ್ಟಿಯಲ್ಲಿತ್ತು ಸಿದ್ದು ಅವಧಿಯ 11 ಸಚಿವರ ಹೆಸರು. ಆದರೆ ಈ ಪಟ್ಟಿಗೆ ಸಮ್ಮತಿ ಸೂಚಿಸಿಲ್ಲ ಕಾಂಗ್ರೆಸ್ಸಿನ ಹೈಕಮಾಂಡ್. ಯುವ ಶಕ್ತಿಗೆ ಮಣೆ ಹಾಕೋದಕ್ಕೆ ರಾಹುಲ್ ಗಾಂಧಿ ಸೂಚನೆಯನ್ನು ನೀಡಿದ್ದಾರೆ ಅನ್ನುವಂತಹ ವಿಚಾರ ಬೆಳಕಿಗೆ ಬಂದಿದೆ. ಹಾಗಾದರೆ ಸಿದ್ದು ಪಟ್ಟಿಯಲ್ಲಿದ್ದಂತಹ 11 ಜನ ಮಾಜಿ ಸಚಿವರು ಯಾರು? ನಿಮ್ಮ ಅಶ್ವೇಗ ನ್ಯೂಸ್ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಪಟ್ಟಿ ಇದೆ. ಯಾರು ಆ 11 ಜನ ಸಿದ್ದು ಸಂಪುಟದಲ್ಲಿ ಹಿಂದೆ ಮಾಜಿ ಸಚಿವರಾಗಿ ಕೆಲಸವನ್ನು ನಿರ್ವಹಿಸಿದಂಥವರು? ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆ ಸಚಿವ ಸಂಪುಟ ವಿಸ್ತರಣೆ. ಆ ಹಂತದಲ್ಲಿ ಈಗ ಸಿದ್ದರಾಮಯ್ಯನವರಿಗೆ ಲಿಟ್ರಲಿ ಶಾಕ್ ಆಗುವಂತೆ ಹೈಕಮಾಂಡ್ನ ನಿರ್ಣಯ ಇದೆ. ಡಿ ಕೆ ಶಿವಕುಮಾರ್ಗೆ ಒಂದು ಕಡೆ ಮೇಲುಗೈ ಇದೆ. 43 ಜನ ಶಾಸಕರ ಪಟ್ಟಿಯನ್ನು ಉಭಯ ನಾಯಕರು ಅಂದರೆ ಮಾಜಿ ಸಿಎಂ ಸಿದ್ದರಾಮಯ್ಯ, ಹಾಲಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ರೆಡಿ ಮಾಡಿ ರಾಹುಲ್ ಗಾಂಧಿ ಮುಂದೆ ಇಟ್ಟಾಗ, ಆ 43 ಜನರ ಪೈಕಿ 11 ಜನ ಮಾಜಿ ಸಚಿವರ ಹೆಸರುಗಳು ಅಲ್ಲಿ ಸಿದ್ದರಾಮಯ್ಯನವರ ಪಟ್ಟಿಯ ಅಡಿಯಲ್ಲಿ, ಸೆಲೆಕ್ಷನ್ ಅಡಿಯಲ್ಲಿ ಬಂದಿತ್ತು. ಅದರಲ್ಲಿ ಎಷ್ಟು ಜನರಿಗೆ ಚಾನ್ಸ್ ಸಿಗುತ್ತೆ? 11 ಜನರಲ್ಲಿ 11 ಜನರನ್ನು ಮಂತ್ರಿ ಮಾಡ್ತಾರೆ ಅನ್ನುವಂತಹ ನಿರೀಕ್ಷೆಯಲ್ಲಿ, ಅಭಿಲಾಷೆಯಲ್ಲಿ ಸಿದ್ದರಾಮಯ್ಯ ಡೆಲ್ಲಿಗೆ ಹೋಗಿದ್ದರು. ಆದರೆ ರಾಹುಲ್ ಗಾಂಧಿ ಲೆಕ್ಕಾಚಾರವೇ ಸಂಪೂರ್ಣವಾಗಿ ಬೇರೆ ಇದೆ. ಯುವಕರಿಗೆ, ಯುವ ನಾಯಕರಿಗೆ ಈ ಬಾರಿ ಮಂತ್ರಿಗಿರಿಯನ್ನು ಕೊಡಬೇಕು, ಕೆಂಪು ಲೈಟಿನ ಗಾಡಿಯನ್ನು ಕೊಡಬೇಕು ಅನ್ನುವಂಥದ್ದು ಕಾಂಗ್ರೆಸ್ಸಿನ ಲೆಕ್ಕಾಚಾರ. ಯಾಕಂತಂದರೆ ಅಪ್ಕಮಿಂಗ್ 2018 ಎಲೆಕ್ಷನ್ಸಲ್ಲಿ ಅವರಿಂದ ಸಪೋರ್ಟ್ ಆಗುತ್ತೆ ನಮಗೆ, ಆ್ಯಂಡ್ ದೇ ವಿಲ್ ಬಿಕಮ್ ಅಸೆಟ್ ಟು ಅ ಪಾರ್ಟಿ ಅನ್ನೋದು, ಅಂದರೆ ಪಕ್ಷಕ್ಕೆ ಅವರು ಆಸ್ತಿ ಆಗ್ತಾರೆ, ಶಕ್ತಿ ಆಗ್ತಾರೆ ಅನ್ನುವಂಥದ್ದು ಕಾಂಗ್ರೆಸ್ ಹೈಕಮಾಂಡಿನ ರಾಹುಲ್ ಗಾಂಧಿಯ ಲೆಕ್ಕಾಚಾರ. ಇದಕ್ಕೆ ಸಂಬಂಧಪಟ್ಟಂತೆ ಮೀಟಿಂಗ್ಗಳ ಮೇಲೆ ಮೀಟಿಂಗು, ಸುಜರೇವಾಲ್ ಜೊತೆ, ಕೆ ಸಿ ವೇಣುಗೋಪಾಲ್ ಜೊತೆ ಮೀಟಿಂಗ್ ಆಗ್ತಾ ಇದೆ. ಇನ್ನು ಸಿದ್ದು ಪಟ್ಟಿಯಲ್ಲಿರುವಂತಹ 11 ಜನ ಯಾರ್ಯಾರು? 11 ಜನ ಯಾವ ಮಾಜಿ ಸಚಿವರಿಗೆ ಈ ಬಾರಿ ಸಚಿವ ಸ್ಥಾನ ಸಿಗಬೇಕು ಅಂತ ಪಟ್ಟಿ ಮಾಡಿದ್ರು. ಎಚ್ ಕೆ ಪಾಟೀಲ್ ಗದಗಿನಿಂದ, ಜಮೀರ್ ಅಹಮದ್ ಖಾನ್ ಚಾಮರಾಜಪೇಟೆಯಿಂದ, ಸಿದ್ದು ಪಟ್ಟಿಯಲ್ಲಿದ್ದಂಥವರು ಇವರೆಲ್ಲ 11 ಜನ. ಇನ್ನು ಕಲಘಟಗಿ ವಿಧಾನಸಭಾ ಕ್ಷೇತ್ರದಿಂದ ಸಂತೋಷ್ ಲಾಡ್ ಆ 11 ಜನರ ಪೈಕಿ ಇದ್ದಂಥವರು. ಇನ್ನು ಕನಕಗಿರಿ ವಿಧಾನಸಭಾ ಕ್ಷೇತ್ರದಿಂದ ಶಿವರಾಜ್ ತಂಗಡಗಿ ಕಳೆದ ಬಾರಿ ಮಂತ್ರಿಯಾಗಿ ಕೆಲಸ ಮಾಡಿದಂಥವರು ಸಿದ್ದರಾಮಯ್ಯನವರ ಪಟ್ಟಿಯಲ್ಲಿದ್ದಾರೆ. ಭಟ್ಕಳದ ಮಾಂಕಾಳು ವೈದ್ಯ ಇವರು ಕೂಡ ಸಿದ್ದರಾಮಯ್ಯನವರ ಪಟ್ಟಿಯಲ್ಲಿ ಇರುವಂಥವರು. ಇನ್ನು ಶಿಕ್ಷಣ ಸಚಿವರಾಗಿ ಕೆಲಸ ಮಾಡಿರುವಂತಹ ಮಧು ಬಂಗಾರಪ್ಪ ಸೊರಬ ವಿಧಾನಸಭಾ ಕ್ಷೇತ್ರದಿಂದ, ನಾಗೇಂದ್ರ ಬಳ್ಳಾರಿ ವಿಧಾನಸಭಾ ಕ್ಷೇತ್ರದಿಂದ ಕಳೆದ ಬಾರಿ ಮಂತ್ರಿಯಾಗಿದ್ದರು ನಾಗೇಂದ್ರ. ಇನ್ನು ಬೆಂಗಳೂರಿನ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಿಂದ ದಿನೇಶ್ ಗುಂಡೂರಾವ್ ಲಾಸ್ಟ್ ಟೈಮ್ ಮಿನಿಸ್ಟರ್ ಆಗಿದ್ದರು ಇವರು ಕೂಡ. ಕೆ ವೆಂಕಟೇಶ್ ಪ್ರಿಯಾಪಟ್ನ ಸಿದ್ದರಾಮಯ್ಯನ ಲೀಸ್ಟ್ನಲ್ಲಿರುವಂಥವರು ಇವರು ಕೂಡ. ಆ್ಯಂಡ್ ರೈಟ್ ನಾವು KPCCಯ ರಾಜ್ಯಾಧ್ಯಕ್ಷರಾಗಿರುವಂತಹ MLC ಆಗಿರುವ BK ಹರಿಪ್ರಸಾದ್ ಅವರ ಹೆಸರು ಕೂಡ ಇದೆ. ಇನ್ನು ಸಿದ್ದರಾಮಯ್ಯನವರ ಪರಮಾಪ್ತ HC ಮಹದೇವಪ್ಪ ಟಿ ನರಸೀಪುರ ಅವರ ಹೆಸರು ಕೂಡ ಇದೆ. ಒನ್ಸ್ ಅಗೈನ್ HK ಪಾಟೀಲ್ರು ಸೀನಿಯರ್ ಲೀಡರ್. ಹೀಗೆ 11 ಜನ ಕಳೆದ ಬಾರಿ ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿ ಸಚಿವರಾಗಿ ಕಾರ್ಯನಿರ್ವಹಿಸಿದಂಥವರ ಪಟ್ಟಿ ಇದು. ದಿಸ್ ಈಸ್ ಅಶ್ವೇಗ ನ್ಯೂಸ್ ಎಕ್ಸ್ಕ್ಲೂಸಿವ್ ಮಾಹಿತಿ. ಇದಕ್ಕೆ ಸಂಬಂಧಪಟ್ಟಂತೆ ಒನ್ ಮೋರ್ ಬ್ರೇಕಿಂಗ್ ಇದೆ, ನೋಡ್ಕೊಂಡು ಬರೋಣ. ಸಿದ್ದು ಪಟ್ಟಿಯನ್ನು ನೋಡಿ ಶಾಕ್ ಆದಂತಹ ಹೈಕಮಾಂಡ್. ಸಿದ್ದು ಪಟ್ಟಿಯನ್ನು ನೋಡಿ ಹೈಕಮಾಂಡ್ ಶಾಕ್ ಆಗಿದೆ. ಏನು ಹೇಳ್ತಾ ಇದೆ ಹೈಕಮಾಂಡ್? ಎಲ್ಲ ಹಳಬರಿಗೆ ಕೊಟ್ಟರೆ ಉಳಿದವರಿಗೆ ಬೇಡವಾ ಅನ್ನುವಂತಹ ಮಾತು ಹೈಕಮಾಂಡ್ದಾಗಿದೆನಾ? ಈ ಮಾತನ್ನು ನಾಜೂಕಿನಿಂದ ಹೈಕಮಾಂಡ್ ಸಿದ್ದರಾಮಯ್ಯನವರಿಗೆ ಹೇಳಿದೆ. ಈ ಪಟ್ಟಿಯಲ್ಲಿದ್ದಂತಹ ಕೆಲವರಿಗಷ್ಟೇ ಸಚಿವ ಸ್ಥಾನಮಾನಗಳು ಸಿಗುತ್ತೆ, ಸಿದ್ದು ಪಟ್ಟಿಯಲ್ಲಿದ್ದಂತಹ ಯಾರಿಗೆ ಮಂತ್ರಿಗಿರಿ ಸಿಗಬಹುದು ಅನ್ನುವಂತಹ ಮಾಹಿತಿಯನ್ನು ಕೂಡ ಅಶ್ವೇಗ ನ್ಯೂಸ್ ನಿಮಗೆ ಕೊಡುತ್ತೆ. ಸಿದ್ದು ಪಟ್ಟಿಯ ಎಷ್ಟು ಮಂದಿಗೆ ಹೈಕಮಾಂಡ್ ರೈಟ್ ನಾವ್ ಈಗ ಮಣೆ ಹಾಕುತ್ತೆ. ಇದು ಅಶ್ವೇಗ ನ್ಯೂಸಿನ ಬಿಗ್ ಎಕ್ಸ್ಕ್ಲೂಸಿವ್ ಪಟ್ಟಿ, ಎಕ್ಸ್ಕ್ಲೂಸಿವ್ ಮಾಹಿತಿ. ಬಹಳ ಸೂಕ್ಷ್ಮವಾಗಿ ಹೈಕಮಾಂಡ್ ಸಿದ್ದರಾಮಯ್ಯನವರಿಗೆ ಹೇಳಿದೆ.
ಎಲ್ಲ 11 ಜನರಿಗೆ ಮಂತ್ರಿಗಿರಿ ಕೊಟ್ಟುಬಿಟ್ರೆ ಉಳಿದವ್ರು ಏನು ಮಾಡಬೇಕು? ಯಾಕಂತಂದರೆ ಜೋರು ಮಾಡೋಕ್ಕಾಗಲ್ಲ. ಮಾಜಿ ಮುಖ್ಯಮಂತ್ರಿಗಳು, ಕರ್ನಾಟಕದ ಒಂದು ಫ್ಯಾನ್ ಫಾಲೋಯಿಂಗನ್ನು ಕ್ರಿಯೇಟ್ ಮಾಡಿಕೊಂಡಿರುವಂಥವರು, ಅವರಿಗೆ ಜೋರಾಗಿ ಹೇಳೋಕ್ಕಾಗಲ್ಲ. ಹಾಗಾದರೆ 11 ಜನರ ಪೈಕಿ ಯಾರಿಗೆ ಮೋಸ್ಟ್ ಚಾನ್ಸ್ ಇದೆ ಮಿನಿಸ್ಟರ್ ಆಗೋದಕ್ಕೆ ಅನ್ನುವಂತಹ ಪಟ್ಟಿ ನಮ್ಮ ಬಳಿ ಇದೆ. ಸಿದ್ದರಾಮಯ್ಯನವರ ಬಣದ ಮಾಂಕಾಳ ವೈದ್ಯ ಅವರಿಗೆ ಚಾನ್ಸ್ ಇದೆ, ಆ್ಯಂಡ್ ವಿ ಕೆ ಹರಿಪ್ರಸಾದ್ ಅವರಿಗೂ ಕೂಡ ಚಾನ್ಸ್ ಇದೆ. MLC ಮಧು ಬಂಗಾರಪ್ಪ ಸೊರಬ ವಿಧಾನಸಭಾ ಕ್ಷೇತ್ರದಿಂದ ಅವರಿಗೂ ಚಾನ್ಸ್ ಇದೆ. ಆ್ಯಂಡ್ ಶಿವರಾಜ್ ತಂಗಡಗಿ ಅವರಿಗೂ ಕೂಡ ಚಾನ್ಸ್ ಇದೆ ಅಂತ ಹೇಳಲಾಗ್ತಾ ಇದೆ. ಆ್ಯಂಡ್ ಸಂತೋಷ್ ಲಾಡ್ ಕಲಘಟಗಿ ವಿಧಾನಸಭಾ ಕ್ಷೇತ್ರ, ಸಂತೋಷ್ ಲಾಡ್ ಅವರಿಗೂ ಕೂಡ ಚಾನ್ಸ್ ಇದೆ. ಒಟ್ಟು 4 ರಿಂದ 5 ಜನರಿಗೆ ಈ ಸಚಿವ ಸಂಪುಟದಲ್ಲಿ ಸಿದ್ದರಾಮಯ್ಯನವರು ತಯಾರಿಸಿದಂತಹ ಪಟ್ಟಿಯ ಪೈಕಿ ಏನು 11 ಜನ ಇದ್ದಾರಲ್ಲ, ಔಟ್ ಆಫ್ ದಟ್ 11, 4 to 5 ಮ್ಯಾಕ್ಸಿಮಮ್ ಇವರುಗಳಿಗೆ ಸಚಿವ ಸ್ಥಾನ ಸಿಗಬಹುದು. ಇನ್ನು ಉಳಿದವರು ಸಚಿವ ಸ್ಥಾನದಿಂದ ವಂಚಿತರ ಆಗುವಂತಹ ಲಕ್ಷಣಗಳು ಕಾಣ್ತಾ ಇದೆ. ಒನ್ಸ್ ಅಗೇನ್ ಐ ವಿಲ್ ರಿಪೀಟ್, ವಿ ಕೆ ಹರಿಪ್ರಸಾದ್, ಮಧು ಬಂಗಾರಪ್ಪ, ಶಿವರಾಜ್ ತಂಗಡಗಿ, ಸಂತೋಷ್ ಲಾಡ್, ಮಾಂಕಾಳ ವೈದ್ಯ ಇವರಿಗೆ ಚಾನ್ಸ್ ಸಿಗುವಂತಹ ಸಾಧ್ಯತೆ ಇದೆ.